ನೀನ್ ಇಷ್ಟೊಂದು ಬದ್ಲಾಗಿದ್ಯಾ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ಹೌದು, ರಾತ್ರಿ ನೀವಿಬ್ರು ಏನ್ ಮಾತಾಡ್ಕೊಂಡ್ರಿ? ನಿಜ ಹೇಳ್ಬೇಕಾ? ಪಾಪ ನಮ್ಮಮ್ಮ ನಮ್ಮಿಬ್ಬರಿಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾ ಇದಾರೆ. ಅದಕ್ಕೆ 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 ಒಂದ್ ಒಳ್ಳೆ ಗಂಡನ ನೋಡಿ ಮದುವೆ ಮಾಡೋಣ ಅನ್ಕೊಂಡ್ವಿ. ಹೋಗೋತ್ತರ್ಲೆ. ಅಯ್ಯೋ ದೇವ್ರೆ, ಮಳೆ ಬರ್ತಾ ಇದೆ. ಪಾಪ ರಜನಿ ಕೊಡೆನೇ ತಗೊಂಡೋಗಿಲ್ಲ. ಯಾಕಂತ ಮಳೆ ಬರಂಗಿದೆ ಕಣೋ, ಕೊಡೆನೂ ತಗೊಂಡ್ ಹೋಗಿಲ್ಲ. ಹೋಗ್ ಕರ್ಕೊಂಡ್ ಬಂದ್ಬಿಡೋ. ಮಾ ಕೋಟ್ ಹಾಕೊಂಡ್ ಹೋಗಿದ್ದಾನೆ, ಅದ್ರಲ್ಲಿ ಕ್ಯಾಪ್ ಇದೆ, ನೆಮ್ಮದಿಯಾಗಿ ಬರ್ತಾನೆ. ನೀನ್ ಆರಾಮಾಗಿರಮ್ಮ. ಏ, ಮಳೆ ಜೋರಾಗಿ ಬರಂಗಿದೆ, ಹೋಗಪ್ಪ ಹೋಗಪ್ಪ ಹೋಗಮ್ಮ, ಹೋಗು ಬೇಗ ಹೋಗಪ್ಪ. ನಿಂದೊಳ್ಳೆ ರಾವಣ ನನ್ಗಮ್ಮ. ಛತ್ರಿಯಲ್ಲಿ ಹೋಗಪ್ಪ. ಅಲ್ಲಿಟ್ಟಿದ್ಯಾ? ತಾಳು. ಇಬ್ರು ಬೇಗ ಬಂದ್ಬಿಡ್ರಿ. ಸರಿ. ನನ್ನ ಹತ್ರ ಬಿರಿಯಾನಿ ತಿಂದು ಬಚ್ಚ ನೀನು. ನಮ್ಮನೆಗೆ ಅಳಿ ಆಗ್ಬೇಕು ಅಂದ್ರೆ ಬಿಟ್ಬಿಡ್ತೀನಾ? ಪ್ರಿಯಾ ನನ್ ಲವ್ ಮಾಡ್ತಾವಳೆ, ನಾನು ಪ್ರಿಯಾನ್ ಲವ್ ಮಾಡ್ತಾ ಇದ್ದೀನಿ. ನೀವೇ ನಿಂತು ಮದುವೆ ಮಾಡಿದ್ರೆ 4 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತೀರಾ. ಅದು ಬಿಟ್ಟು ನನ್ನ ಪ್ರಿಯಾ ಲವ್ನ ಡಿಸ್ಟರ್ಬ್ ಮಾಡಿದ್ರೆ ನೀವು 4 ಅಲ್ಲ 40 ಜನ ಬಂದ್ರು ವಧೆ ತಿನ್ಕೊಂಡು ಹೋಗ್ತೀರಾ. ಹುಷಾರ್. ಎಲ್ಲ ಹೋಗ್ತಾ ಇದೆಯಾ? ನೋಡು, ನಮ್ಮ ಅಮ್ಮಂಗೆ ಮೈ ಹುಷಾರಿಲ್ಲ. ನಮ್ಮ ರಜನಿ ಮೆಡಿಸನ್ ತರಕ್ಕೆ ಹೊರಗಡೆ ಬಂದಿದ್ದಾನೆ. ಅವನು ಸಿಕ್ಕಿದ ತಕ್ಷಣ ಅವನ ಮನೆಗೆ ಬಿಟ್ಬಿಟ್ಟು ನಾನು ಗ್ಯಾರಂಟಿ ಇಲ್ಲಿಗೆ ಬರ್ತೀನಿ. ಅದನ್ನು ಬಿಟ್ಟು ಇವತ್ತು ನೀನೇನಾದರೂ ನನ್ನ ತಡೆದ್ರೆ ಮಾತ್ರ. ಏನ್ ಕೈ ತೋರ್ಸ್ಕೊಂಡು ಮಾತಾಡ್ತೀಯಾ? ತಂಗಿನ ಲವ್ ಮಾಡ್ತಾ ಇದ್ದೀನಿ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಇವತ್ತು ಬಿಟ್ಬಿಡು, ನಾಳೆ ನಾನೇ ಬರ್ತೀನಿ. ಇಲ್ಲ ಅಂದ್ರೆ ಹೊಡಿವನ್ನ.
ಯಾಕೋ ನಾನೇನು ಮಾಡಲ್ಲ ಕಣ. ನನ್ನ ಮಾತು ಕೇಳೋ, ನಾನೇನು ಮಾಡಲ್ಲಪ್ಪ. ತಪ್ಪಾಯ್ತು. ಸಾರಿ ಕಣೋ, ಸಾರಿ. ರೆಡಿ ಆಯ್ತಾ? ಹಾಂ ಆಯಿತು, ರೆಡಿ ಆಗ್ತಿದೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಯಾರು ಸರ್ ತೆಗ್ದಿದ್ದು? ಒಂದೇ ಒಂಥರ ಅಣ್ಣ ಅಂತ ಕರೆಯೋ ಅಣ್ಣ, ಪ್ಲೀಸ್ ಹೇಳೋ. ನಮ್ಮಣ್ಣ ನನಗಿವತ್ತು ಅರ್ಥ ಆಯಿತು. ಜೀವನದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳಿಗೂ ಒಂದೊಂದು ಬಲವಾದ ಕಾರಣ ಇರುತ್ತೆ ಅಂತ. ನಿಮ್ಮ ಮನೇಲಿ ಅಣ್ಣ ತಮ್ಮಂದ್ರಿದ್ರೆ ಚೆನ್ನಾಗಿ ನೋಡ್ಕೊಡಿ.